ಎಲ್ರಿಗೂ ನಮಸ್ಕಾರ. ಪ್ರೇಮಾಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಉಳ್ಕೊಂಡಿರುವಂತಹ 3 ದಿನಗಳಲ್ಲಿ ಏನು ನಿಮಗೆ ಸಿಟೆಟ್ ಎಕ್ಸಾಮ್ ಇದೆ ಆ ಒಂದು ಎಕ್ಸಾಮ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. When a test item expects the learners to use tense forms, voice, connectors, prepositions and articles accurately, such an approach can be called dash ಅಂತ. ಅಂದರೆ ಒಂದು ಪರೀಕ್ಷಾ ಪ್ರಶ್ನೆ ವಿದ್ಯಾರ್ಥಿಗಳು ಟೆನ್ಸಸ್ ಆಗಿರ್ಬೋದು, ವಾಯ್ಸ್ ಆಗಿರ್ಬೋದು, ಕನೆಕ್ಟರ್ಸು, ಪ್ರಿಪೋಸಿಷನ್ಸು ಮತ್ತು ಆರ್ಟಿಕಲ್ಸ್ನ ಸರಿಯಾಗಿ ಬಳಸಬೇಕು ಅಂತ ನಿರೀಕ್ಷಿಸಿದ್ರೆ ಅದನ್ನು ನಾವು ಏನಂತ ಹೇಳಿ ಕರಿತೀವಿ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ 1 ಮಿಕ್ಸ್ಡ್ ಗ್ರಾಮರ್ ಟಾಸ್ಕ್, ಆಪ್ಷನ್ 2 ಇಂಪ್ರಾಪರ್ ಗ್ರಾಮರ್ ಟೆಸ್ಟಿಂಗ್, ಆಪ್ಷನ್ 3 ಇಂಟಿಗ್ರೇಟೆಡ್ ಗ್ರಾಮರ್ ಟೆಸ್ಟಿಂಗ್, ಆಪ್ಷನ್ 4 ಅಸರ್ಟೆಡ್ ಗ್ರಾಮರ್ ಪ್ರಾಕ್ಟೀಸ್ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಏಕೀಕೃತ ವ್ಯಾಕರಣ ಪರೀಕ್ಷೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇಂಟಿಗ್ರೇಟೆಡ್ ಗ್ರಾಮರ್ ಇಂಟಿಗ್ರೇಟೆಡ್ ಗ್ರಾಮರ್ ಟೆಸ್ಟಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹಲವು ವ್ಯಾಕರಣ ಅಂಶಗಳನ್ನ ಒಟ್ಟಿಗೆ ಪರೀಕ್ಷಿಸುವುದರಿಂದ ಇದನ್ನು ನಾವು ಇಂಟಿಗ್ರೇಟೆಡ್ ಗ್ರಾಮರ್ ಟೆಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮಿನಿಮಲ್ ಪೇರ್ಸ್ ಆರ್ ಯೂಶಲಿ ಯೂಸ್ಡ್ ಟು ಗಿವ್ ಪ್ರಾಕ್ಟೀಸ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಮಿನಿಮಲ್ ಪೇರ್ಸ್ ಸಾಮಾನ್ಯವಾಗಿ ಯಾವ ಅಭ್ಯಾಸಕ್ಕೆ ಇದನ್ನು ಬಳಸ್ತಾರೆ ಅಂತ. ಆಪ್ಷನ್ 1 ಪ್ರೊನೌನ್ಸಿಯೇಷನ್ ಉಚ್ಚಾರಣೆ, ಆಪ್ಷನ್ 2 ರೀಡಿಂಗ್ ಓದು, ಆಪ್ಷನ್ 3 ಒಕ್ಯಾಬುಲರಿ ಪದಕೋಶ, ಆಪ್ಷನ್ 4 ಸ್ಟ್ರಕ್ಚರ್ಸ್ ರಚನೆ ಅಂತ. ಸೊ ಇಲ್ಲಿ ಮಿನಿಮಲ್ ಪೇರ್ಸ್ ಅಂತ ಬಂದಾಗ ನಾವು ಆಪ್ಷನ್ 1 ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಅನ್ನೋದನ್ನ ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಇವಾಗ ಶಿಪ್ SHIP ಶಿಪ್, ಹಾಗೆಯೇ SHEEP ಶೀಪ್, ಅದೇ ಥರ ಬ್ಯಾಟ್ ಬ್ಯಾಡ್. ಸೊ ಈ ರೀತಿಯ ಪದಗಳು ಉಚ್ಚಾರಣ ವ್ಯತ್ಯಾಸವನ್ನು ತಿಳಿಸೋದಕ್ಕೆ ಬಳಸ್ತಾರೆ. ಹಾಗಾಗಿ ನಾವಿಲ್ಲಿ ಆಪ್ಷನ್ 1 ಪ್ರೊನೌನ್ಸಿಯೇಷನ್ ಅನ್ನೋದನ್ನು ಸರಿಯಾದ ಉತ್ತರ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ. ಐ ಸಜೆಸ್ಟ್ ದ್ಯಾಟ್ ವಿ ಆಲ್ ವಾಚ್ ದ ಮೂವಿ ಟೈಗರ್. ಇಟ್ ಹ್ಯಾಸ್ ಬೀನ್ ಸಜೆಸ್ಟೆಡ್ ದ್ಯಾಟ್ ವಿ ವಾಚ್ ದ ಮೂವಿ ಟೈಗರ್ ಟುಗೆದರ್. The two given statements can be differentiated by drawing students' attention to the dash ಅಂತ. ಸೊ ಈ ಒಂದು ಕ್ವೆಶನ್ 2012 ಸಿಟೆಟ್ ನವೆಂಬರ್ನಲ್ಲಿ ಕೇಳಿರೋಂಥ ಪ್ರಶ್ನೆ. ಓಕೆ, ಸೊ ಈ ಒಂದು ಪ್ರಶ್ನೆಯ ಅರ್ಥ ಏನಪ್ಪ ಅಂದರೆ ಈ 2 ವಾಕ್ಯಗಳನ್ನು ಬೇರ್ಪಡಿಸೋದಕ್ಕೆ ವಿದ್ಯಾರ್ಥಿಗಳ ಗಮನವನ್ನು ಯಾವ ಕಡೆ ಸೆಳಿಬೇಕು ಅಂತ. ಆ 2 ಪದ ಯಾವುದು? ಮೊದಲನೇದು ಐ ಸಜೆಸ್ಟ್ ದ್ಯಾಟ್ ವಿ ಆಲ್ ವಾಚ್ ದ ಮೂವಿ ಟೈಗರ್, ಮೊದಲನೇ ಸೆಂಟೆನ್ಸು. ಆ್ಯಂಡ್ ಸೆಕೆಂಡ್ ಒನ್ ಇಟ್ ಹ್ಯಾಸ್ ಬಿನ್ ಸಜೆಸ್ಟೆಡ್ ದ್ಯಾಟ್ ವಿ ವಾಚ್ ದ ಮೂವಿ ಟೈಗರ್ ಟುಗೆದರ್ ಅಂತ. ಸೊ ಮೊದಲನೇ ಒಂದು ಆಪ್ಷನ್ ಚೇಂಜ್ ಇನ್ ದ ವರ್ಬ್ ಫಾರ್ಮ್ಸ್, ಕ್ರಿಯಾಪದ ರೂಪ ಬದಲಾವಣೆ. ಎರಡನೇದು ದ ರೋಲ್ಸ್ ಆಫ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಇನ್ ದ ಬೋತ್ ಸೆಂಟೆನ್ಸಸ್, ಅಂದರೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ನ ಒಂದು ರೋಲ್. ಆಪ್ಷನ್ 3 ಯೂಸ್ ಆಫ್ ಬೈ ಇನ್ ದ ಪ್ಯಾಸಿವ್ ಫಾರ್ಮ್, ಪ್ಯಾಸಿವ್ನಲ್ಲಿ ಬೈ ಅನ್ನು ಬಳಕೆ ಮಾಡೋದು. ಆಪ್ಷನ್ 4 ದ ಅರೇಂಜ್ಮೆಂಟ್ ಆಫ್ ವರ್ಡ್ಸ್, ಪದಗಳ ಒಂದು ಕ್ರಮ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 1 ಚೇಂಜ್ ಇನ್ ದ ವರ್ಬ್ ಫಾರ್ಮ್ಸ್, ಕ್ರಿಯಾಪದ ರೂಪ ಬದಲಾವಣೆ. ಸೊ ಸಜೆಸ್ಟ್ ಅಂತ ಏನಿದೆ ಅಲ್ವಾ, ಹ್ಯಾಸ್ ಬೀನ್ ಸಜೆಸ್ಟೆಡ್ ಅಂತ. ಸೊ ಆಕ್ಟಿವ್ ವರ್ಸಸ್ ಪ್ಯಾಸಿವ್ ವಾಯ್ಸ್. ಸೊ ಹಾಗಾಗಿ ನಾವು ಆಪ್ಷನ್ 1 ಕ್ರಿಯಾಪದ ರೂಪ ಬದಲಾವಣೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಯು ಹ್ಯಾವ್ ಟು ಬ್ರಿಂಗ್ ಯುವರ್ ಓನ್ ಸ್ಟೇಷನರಿ. ಯು ವಿಲ್ ನೀಡ್ 2 ಪೆನ್ಸಿಲ್ಸ್, ಆ್ಯನ್ ಎರೇಸರ್ ಆ್ಯಂಡ್ ಅ ರೂಲರ್. ದ ಅಂಡರ್ಲೈನ್ಡ್ ವರ್ಡ್ ಇಸ್ ಅ ಡ್ಯಾಶ್ ಅಂತ ಕೇಳಿದ್ದಾರೆ. ಆಯಿತಾ? ಸೊ ಇಲ್ಲಿ ಅಂಡರ್ಲೈನ್ ಆಗಿರೋ ವರ್ಡ್ ಬಂದ್ಬಿಟ್ಟು ಸ್ಟೇಷನರೀಸ್ ಅಂತ ಏನಿದೆಯಲ್ಲ, ಸ್ಟೇಷನರಿ ಅದು ಅಂಡರ್ಲೈನ್ ಆಗಿರುವಂತಹ ಪದ, ಗೆರೆ ಎಳೆದಿರ್ತಕ್ಕಂಥ ಒಂದು ಪದ ಆಗಿರುತ್ತೆ. ಸೊ ಅಂಡರ್ಲೈನ್ ಮಾಡಿರುವಂತಹ ಒಂದು ಪದವನ್ನು ನಾವು ಏನಂತ ಹೇಳಿ ಕರಿಬಹುದು ಅಂತ. ಆಪ್ಷನ್ 1 ಸಬ್ಸ್ಟಿಟ್ಯೂಟ್ ವರ್ಡ್, ಆಪ್ಷನ್ 2 ರೆಫರೆನ್ಸ್ ವರ್ಡ್, ಆಪ್ಷನ್ 3 ಕಂಜಂಕ್ಷನ್, ಆಪ್ಷನ್ 4 ಲೆಕ್ಸಿಕಲಿ ಸಿಮಿಲರ್ ವರ್ಡ್ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಆಪ್ಷನ್ 2 ರೆಫರೆನ್ಸ್ ವರ್ಡ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಯು ಅಂತಂದರೆ ಕೇಳುವ ವ್ಯಕ್ತಿಯನ್ನು ಇದು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಸ್ಟೇಷನರಿ ಅನ್ನೋದು ರೆಫರೆನ್ಸ್ ವರ್ಡ್ ಆಗಿರುತ್ತೆ. ಸೊ ಆಪ್ಷನ್ 2 ರೆಫರೆನ್ಸ್ ವರ್ಡ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಎಕ್ಸಾಂಪಲ್ ಫಾರ್ ಹೋಮೋನಮಿ, ಹೋಮೋನಿಮ್ ವುಡ್ ಬಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ ಬಂದ್ಬಿಟ್ಟು ಹೋಮೋನಿಮ್ ಉದಾಹರಣೆ ಯಾವುದು ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ 1
ಐಸಲ್ ಐಸಲ್, ಬೇರ್ ಬೇರ್, ಸ್ಟೇಲ್ ಸ್ಟಾಲ್, ಸ್ಟಾಕ್ ಸ್ಟಾಕ್. ಸೊ ಪ್ರೊನೌನ್ಸ್ ಮಾಡೋಕ್ಕೆ ಸೇಮ್ ಒಂದೇ ಥರ ಇದೆ ಎಲ್ಲವೂ ಕೂಡ. ಸೊ ಹಾಗಾಗಿ ಇಲ್ಲಿ ಏನು ಕೇಳಿದ್ದಾರೆ, ಉದಾಹರಣೆ ಕೇಳಿರೋದು, ಹೋಮೋನಿಮ್ಗೆ ಉದಾಹರಣೆ ಕೇಳಿರೋದು. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಏನಿರ್ಬೋದು ಹಾಗಾದರೆ ಬೇರ್ ಬೇರ್, ಆಪ್ಷನ್ 2 ಬೇರ್ ಬೇರ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಧ್ವನಿ ಒಂದೇ ಆದರೆ ಅರ್ಥ ಮಾತ್ರ ಬೇರೆ. ಸೊ ಅಂತಹ ಒಂದು ಪದಗಳನ್ನು ನಾವು ಎಂತ ಹೇಳಿ ಕರಿತೀವಿ, ಹೋಮೋನಿಮ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಈಸ್ ಅ ಲೆಕ್ಸಿಕಲ್ ವರ್ಡ್ ಅಂತ ಕೇಳಿದ್ದಾರೆ. ಯಾವುದು ಲೆಕ್ಸಿಕಲ್ ವರ್ಡ್ ಅಂತ? ಸೊ ಆಪ್ಷನ್ 1 ಲವ್, ಆಪ್ಷನ್ 2 ಇಸ್, ಆಪ್ಷನ್ 3 ದ, ಆಪ್ಷನ್ 4 ಮಿಡ್ ನೈಟ್. ಸೊ ಈ ಒಂದು ಪ್ರಶ್ನೆ 2013 ಜುಲೈನಲ್ಲಿ ನಡೆದಂತಹ ಒಂದು ಸಿಟೆಟ್ ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಲವ್ ಅನ್ನೋದು ಆನ್ಸರ್ ಆಗುತ್ತೆ, ಆಪ್ಷನ್ 1 ಲವ್. ಸೊ ಲೆಕ್ಸಿಕಲ್ ವರ್ಡ್ಸ್ ಅಂತಂದರೆ ಕಂಟೆಂಟ್ ವರ್ಡ್ಸ್, ಫಾರ್ ಎಕ್ಸಾಂಪಲ್ ನೌನ್ ಆಗಿರ್ಬೋದು, ವರ್ಬ್ ಆಗಿರ್ಬೋದು, ಅಡ್ಜೆಕ್ಟಿವ್ ಆಗಿರ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟ ಪದಗಳನ್ನು ನಾವು ಲೆಕ್ಸಿಕಲ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಲವ್ ಅನ್ನೋದು ಇಲ್ಲಿ ಲೆಕ್ಸಿಕಲ್ ವರ್ಡ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೈಲ್ ಲರ್ನಿಂಗ್ ಅಬೌಟ್ ದ ಪ್ಯಾಸಿವ್ ವಾಯ್ಸ್ ಫ್ರಮ್ ಸ್ಟೂಡೆಂಟ್ಸ್ ಲರ್ನ್ ಅಬೌಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ಯಾಸಿವ್ ವಾಯ್ಸನ್ನು ಕಲಿಯುವಾಗ ವಿದ್ಯಾರ್ಥಿಗಳು ಏನು ಕಲಿತಾ ಹೋಗ್ತಾರೆ? ಆಪ್ಷನ್ 1 ಯೂಸ್ ಆಫ್ ಬೈ, ಆಪ್ಷನ್ 2 ಪೊಸಿಷನ್ ಆಫ್ ವರ್ಬ್ಸ್, ಆಪ್ಷನ್ 3 ಪೊಸಿಷನ್ ಆಫ್ ನೌನ್ಸ್, ಆಪ್ಷನ್ 4 ಯೂಸ್ ಆಫ್ ವರ್ಬ್ ಫಾರ್ಮ್ ಅಂತ. ಅಂದರೆ ಮೊದಲನೇದು ಬೈ ಅನ್ನುವಂತಹ ಒಂದು ಬಳಕೆ ಹೇಗೆ ಮಾಡೋದಂತ, 2ನೇದು ಕ್ರಿಯಾಪದದ ಸ್ಥಾನ, 3ನೇದು ನಾಮಪದದ ಸ್ಥಾನ, 4ನೇದು ಕ್ರಿಯಾಪದ ರೂಪ ಬಳಕೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ? ಎಸ್, ಗೆಸ್ ಮಾಡಿದ್ರಿ ಅಲ್ವಾ? ಎಸ್, ಆಪ್ಷನ್ 4 ಯೂಸ್ ಆಫ್ ವರ್ಬ್ ಫಾರ್ಮ್, ಕ್ರಿಯಾಪದ ರೂಪದ ಬಳಕೆ ಅಂತ. ಸೊ ಇಲ್ಲಿ ಪ್ಯಾಸಿವ್ ವಾಯ್ಸ್ ಅಂತ ಬಂದಾಗ ಬಿ ಪ್ಲಸ್ V3 ಫಾರ್ಮು ಅದು ಇಂಪಾರ್ಟೆಂಟ್ ಆಗಿರುತ್ತಲ್ವ. ಸೊ ಹಾಗಾಗಿ ಕ್ರಿಯಾಪದ ರೂಪ ಬಳಕೆ ಅಥವಾ ಯೂಸ್ ಆಫ್ ವರ್ಬ್ ಫಾರ್ಮ್ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಸ್ಟೂಡೆಂಟ್ಸ್ ಕ್ಯಾನ್ ಲೀವ್ ದ ಸ್ಕೂಲ್ ಪ್ರಿಮಿಸಸ್ ಅಟ್ 12:30 PM. Students out to leave the school premises at 12:30 PM. The two given statements can be differentiated by drawing students' attention to dash ಅಂತ ಕೇಳಿದ್ದಾರೆ. ಸೊ ಈ ಎರಡು ವಾಕ್ಯಗಳನ್ನು ಬೇರ್ಪಡಿಸೋದಕ್ಕೆ ಯಾವುದಕ್ಕೆ ನಾವು ಗಮನವನ್ನು ಕೊಡಬೇಕಾಗತ್ತೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಡಿಫ್ರೆನ್ಸಸ್ ಇನ್ ದ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ಅಂದರೆ ಪದಗಳ ಒಂದು ಕ್ರಮ. 2ನೇದು ಮೀನಿಂಗ್ ಕನ್ವೇಡ್ ಬೈ ದ ಮಾಡಲ್ಸ್ ಆರ್ ವರ್ಬ್ ಮಾಡಿಫೈಯರ್, ಮಾಡಲ್ ಅಥವಾ ಅರ್ಥ ವ್ಯತ್ಯಾಸ. 3ನೇದು ದ ರೋಲ್ ಆಫ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಇನ್ ದ ಬೋತ್ ಸೆಂಟೆನ್ಸಸ್ ಅಂದರೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ನ ಪಾತ್ರ. 4ನೇದು ಆಡ್ಸೆನ್ಸ್ ಆಫ್ ಚೇಂಜ್ ಇನ್ ದ ವರ್ಬ್ ಫಾರ್ಮ್ ಅಂತ ಇದೆ, ಅಂದರೆ ವರ್ಬ್ ಬದಲಾವಣೆ ಇಲ್ಲ ಅನ್ನೋದು. ಸೊ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್? ಎಸ್, ಆಪ್ಷನ್ 2 ಮೀನಿಂಗ್ ಕನ್ವೇಡ್ ಬೈ ದ ವರ್ಬ್ ಮಾಡಿಫೈಯರ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಈ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಐಡೆಂಟಿಫೈ ವೇರ್ ದ ಕಲೆಕ್ಟಿವ್ ಫಾರ್ಮ್ ಇಸ್ ಎನ್ ಎರರ್ ಅಂತ ಕೇಳಿದ್ದಾರೆ. ಅಂದರೆ ಕಲೆಕ್ಟಿವ್ ನೌನ್ ತಪ್ಪಿರೋದು ಎಲ್ಲಿ ಅಂತ, ಎಲ್ಲಿ ಕಲೆಕ್ಟಿವ್ ನೌನ್ ರಾಂಗ್ ಆಗಿದೆ ಅನ್ನೋದು. ಆಪ್ಷನ್ 1 ಹೋಸ್ಟ್ ಆಫ್ ಏಂಜಲ್ಸ್, ಆಪ್ಷನ್ 2 ಕಾಂಗ್ರೆಸ್ ಆಫ್ ಬಬೂನ್ಸ್, ಆಪ್ಷನ್ 3 ಕ್ಲಚ್ ಆಫ್ ಡಕ್ಸ್, ಆಪ್ಷನ್ 4 ಶಾಲ್ ಆಫ್ ಫಿಶ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಎಸ್, ಆನ್ಸರ್ನ ಗೆಸ್ ಮಾಡಿದ್ರಿ ಅಲ್ವಾ? ಆಪ್ಷನ್ 3 ಕ್ಲಚ್ ಆಫ್ ಡಕ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಡಕ್ಸ್ ಡಕ್ಸ್ ಅಂತ ಅಂದಾಗ ಫ್ಲಾಕ್, ಕ್ಲಚ್, ಸಾಮಾನ್ಯವಾಗಿ ಇದು ಎಗ್ಸ್. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಪೊಲಿಟಿಷಿಯನ್ ಹ್ಯಾಡ್ ಬಿನ್ ಮೇಕಿಂಗ್ ಪ್ರಾಮಿಸಸ್ ಲಾಂಗ್ ಬಿಫೋರ್ ಎಲೆಕ್ಷನ್ ಟೈಮ್. ದ ಸ್ಟೇಟ್ಮೆಂಟ್ ಇಸ್ ಇನ್ ದ ಡ್ಯಾಶ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ಸ್ಟೇಟ್ಮೆಂಟ್ ಯಾವ ಒಂದು ಕಾಲದಲ್ಲಿದೆ ಅಥವಾ ಟೆನ್ಸಸ್ ಗೊತ್ತಲ್ವ, ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪೇಟ್. ಸೊ ಈ ಥರ ಇದು ಯಾವ ಟೆನ್ಸಲ್ಲಿದೆ ಅನ್ನೋದು. ಆಪ್ಷನ್ 1 ಪಾಸ್ಟ್ ಕಂಟಿನ್ಯೂಸ್, ಆಪ್ಷನ್ 2 ಪ್ರೆಸೆಂಟ್ ಪರ್ಫೆಕ್ಟ್, ಆಪ್ಷನ್ 3 ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಆಪ್ಷನ್ 4 ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಇದು ಬಂದ್ಬಿಟ್ಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅನ್ನೋದು ಆನ್ಸರ್ ಆಗುತ್ತೆ. ಆ ಒಂದು ಸೆಂಟೆನ್ಸ್, ದ ಪೊಲಿಟಿಷಿಯನ್ ಹ್ಯಾಡ್ ಬೀನ್ ಮೇಕಿಂಗ್ ಪ್ರಾಮಿಸ್ ಲಾಂಗ್ ಬಿಫೋರ್ ಎಲೆಕ್ಷನ್ ಟೈಮ್. ಸೊ ಇದು ಯಾವ ಟೆನ್ಸ್ ಅಂತ ಹೇಳ್ಬೋದು ನಾವು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹ್ಯಾಡ್ ಬೀನ್ ಪ್ಲಸ್ VING ಫಾರ್ಮಲ್ಲಿ ಇರೋದ್ರಿಂದ ಇದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇನ್ ಎಕ್ಸಾಂಪಲ್ ಆಫ್ ಅ ಕ್ವೆಶನ್ ಟು
ಫಿನ್ಯಲ್ ಆರ್ ರಿಸ್ಟ್ರಿಕ್ಟ್ ಆರ್ ರೆಸ್ಪಾಂಡೆಂಟ್ ಆನ್ಸರ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಉತ್ತರವನ್ನು ನಿರ್ಬಂಧಿಸುವ ಪ್ರಶ್ನೆ ಯಾವುದು, ಉತ್ತರವನ್ನು ನಿರ್ಬಂಧಿಸ್ತಕ್ಕಂಥ ಒಂದು ಕ್ವೆಶ್ಚನ್ ಯಾವುದು ಅಂತ. ಆಪ್ಷನ್ 1 ವಾಟ್ ಡು ಯು ಥಿಂಕ್ ಆಫ್ ದ ವೆದರ್. ಆಪ್ಷನ್ 2 ಹೌ ಮೆನಿ ಬುಕ್ಸ್ ಆರ್ ದೇರ್. ಆಪ್ಷನ್ 3 ಟೆಲ್ ಮಿ ಅಬೌಟ್ ಯುವರ್ ಹಾಲಿಡೇ. ಆಪ್ಷನ್ 4 ವಾಟ್ ಆರ್ ಯುವರ್ ಗೋಲ್ಸ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ, ಉತ್ತರವನ್ನು ನಿರ್ಬಂಧಿಸ್ತಕ್ಕಂತಹ ಒಂದು ಪ್ರಶ್ನೆ ಅಂತ ಬಂದಾಗ ನಾವು ಆಪ್ಷನ್ 2 ಹೌ ಮೆನಿ ಬುಕ್ಸ್ ಆರ್ ದೇರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ನಿರ್ದಿಷ್ಟ ಉತ್ತರ ಫನಲ್ ಕ್ವೆಶನ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಆಪ್ಷನ್ 2 ಹೌ ಮೆನಿ ಬುಕ್ಸ್ ಆರ್ ದೇರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇನ್ ದ ಕಮ್ಯುನಿಕೇಟಿವ್ ಕ್ಲಾಸ್ ರೂಮ್ ಲರ್ನರ್ಸ್ ಅಕ್ವೈರ್ ದ ಗ್ರಾಮರ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಕಮ್ಯುನಿಕೇಟಿವ್ ಕ್ಲಾಸ್ ರೂಮ್ನಲ್ಲಿ ಗ್ರಾಮರ್ ಕಲಿಯೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು. ಆಪ್ಷನ್ 1 ಅಂಡರ್ಸ್ಟ್ಯಾಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಬೆಟರ್ ವೈಲ್ ರೀಡಿಂಗ್ ಲಿಸ್ನಿಂಗ್ ಟು ಇಟ್ ಅಂತ, ಅಂದರೆ ಓದೋದು ಮತ್ತು ಕೇಳುವಿಕೆಯ ಒಂದು ಸುಧಾರಣೆ ಆಗುತ್ತೆ ಅನ್ನೋ ಥರ. ಆಪ್ಷನ್ 2 ಅಂಡರ್ಸ್ಟ್ಯಾಂಡ್ ಹೌ ಟು ಮೇಕ್ ಮೀನಿಂಗ್ ಆ್ಯಂಡ್ ಬಿಕೇಮ್ ಮೋರ್ ಪ್ರೊಫಿಷಿಯಂಟ್ ಇನ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್, ಅರ್ಥಸೃಷ್ಟಿ ಮತ್ತು ಫ್ಲೂಯೆನ್ಸಿ ಬರುತ್ತೆ ಅಂತ. ಆಪ್ಷನ್ 3 ಎನ್ಹ್ಯಾನ್ಸ್ ದೇರ್ ಫಾರ್ಮಲ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಆಪ್ಷನ್ 4 ರೈಟ್ ಕಾನ್ಫಿಡೆಂಟ್ಲಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ, ಎಸ್ ಆಪ್ಷನ್ 2 ನೋಡಿ ಇಲ್ಲಿ. ಆಪ್ಷನ್ 2 ಅರ್ಥಸೃಷ್ಟಿ ಮತ್ತು ಫ್ಲೂಯೆನ್ಸಿ, ಅಂದರೆ ಅಂಡರ್ಸ್ಟ್ಯಾಂಡ್ ಹೌ ಟು ಮೇಕ್ ಮೀನಿಂಗ್ ಆ್ಯಂಡ್ ಬಿಕೇಮ್ ಮೋರ್ ಪ್ರೊಫಿಷಿಯಂಟ್ ಇನ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಅಂತ. ಸೊ ಕಮ್ಯುನಿಕೇಟಿವ್ ಅಪ್ರೋಚ್ ಅಂತ ಬಂದಾಗ ಮೀನಿಂಗ್ ಪ್ಲಸ್ ಫ್ಲೂಯೆನ್ಸಿ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಸ್ಟ್ರಕ್ಚರ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಆರ್ ಬೆಟರ್ ಅಸಿಮಿಲೇಟೆಡ್ ಇನ್ ಅ ಪೆಡಗಾಗಿಕಲ್ ಪ್ರಾಕ್ಟೀಸ್. ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ಸ್ ಏನಿದೆಲ್ಲ ಉತ್ತಮವಾಗಿ ಕಲಿತಕ್ಕಂತಹ ಒಂದು ಮೆಥಡ್ ಯಾವುದು, ಯಾವ ಮೆಥಡಲ್ಲಿ ನಾವು ಕಲಿಬೋದು ಅಂತ. ಸೊ ಆಪ್ಷನ್ 1 ಥ್ರೂ ರೆಸೆಪ್ಟೇಷನ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಕಾಮನ್ಲಿ ಯೂಸ್ಡ್ ಸಿಂಟ್ಯಾಕ್ಸ್ ಅಂತ, ರಿಪಿಟೇಷನ್. ಎರಡನೇದು ಥ್ರೂ ಅಪ್ಲಿಕೇಶನ್ ಆಫ್ ಲರ್ನ್ಡ್ ಸ್ಟ್ರಕ್ಚರ್ಸ್ ಇನ್ ಡಿಸ್ಕ್ರೀಟ್ ಲ್ಯಾಂಗ್ವೇಜ್ ಐಟಮ್ಸ್. ಆಪ್ಷನ್ 3 ಥ್ರೂ ಮೀನಿಂಗ್ಫುಲ್ ಇಂಟರಾಕ್ಷನ್ ವಿತ್ ಇಂಟ್ರೆಸ್ಟಿಂಗ್ ಕಂಟೆಂಟ್. ಆಪ್ಷನ್ 4 ಇನ್ಸಿಸ್ಟಿಂಗ್ ಆನ್ ಅಕ್ಯುರಸಿ, ಎಕ್ಸ್ಪ್ಲಿಸಿಟಿ ಆ್ಯಂಡ್ ಇನ್ಸ್ಟ್ರಕ್ಷನ್ ಇನ್ ರೂಲ್ಸ್ ಅಂತ. ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್ ಆಪ್ಷನ್ 3 ಮೀನಿಂಗ್ಫುಲ್ ಇಂಟರಾಕ್ಷನ್. ಆಪ್ಷನ್ 3 ಮೀನಿಂಗ್ಫುಲ್ ಇಂಟರಾಕ್ಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಅಂದರೆ ಕಮ್ಯುನಿಕೇಟ್ ಮಾಡೋದ್ರಿಂದ ಅಥವಾ ಇಂಟರಾಕ್ಷನ್ ಮಾಡೋದ್ರಿಂದ, ಸಂವಹನದಿಂದ ಉತ್ತಮ ಕಲಿಕೆ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೆನ್ ದ ಟೀಚರ್ ಕ್ವೈಟ್ಲಿ ಅಬ್ಸರ್ವ್ಸ್ ದ ಸ್ಟೂಡೆಂಟ್ಸ್ ಡ್ಯೂರಿಂಗ್ ಅ ಕೊಲಾಬೊರೇಟಿವ್ ಗ್ರಾಮರ್ ಆಕ್ಟಿವಿಟಿ, ದ ಆಕ್ಟಿವಿಟಿ ಪ್ಲೇಸ್ ಅ ಡ್ಯಾಶ್ ರೋಲ್ ಅಂತ ಕೇಳಿದ್ದಾರೆ. ಶಿಕ್ಷಕರು ಶಾಂತವಾಗಿ ವಿದ್ಯಾರ್ಥಿಗಳನ್ನ ಗಮನಿಸಿದ್ರೆ ಆಕ್ಟಿವಿಟಿ ಯಾವ ರೀತಿ ಆಗಿರ್ತಕ್ಕಂಥ ಒಂದು ರೋಲ್ ಪ್ಲೇ ಮಾಡುತ್ತೆ ಅನ್ನೋದು. ಆಪ್ಷನ್ 1 ಡಯಾಗ್ನಾಸ್ಟಿಕ್, ಆಪ್ಷನ್ 2 ಇವ್ಯಾಲ್ಯೂಯೇಟ್, ಆಪ್ಷನ್ 3 ಇಂಟರಾಕ್ಟಿವ್, ಆಪ್ಷನ್ 4 ರೆಕಾರ್ಡ್ ಕೀಪಿಂಗ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಪ್ಷನ್ 1 ಡಯಾಗ್ನಾಸ್ಟಿಕ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ವಿದ್ಯಾರ್ಥಿಯ ಒಂದು ಸ್ಥಿತಿಯನ್ನು ತಿಳಿದುಕೊಳ್ಳೋದಕ್ಕೋಸ್ಕರ. ಹಾಗಾಗಿ ಆಪ್ಷನ್ 1 ಸರಿಯಾದ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಸ್ಟೂಡೆಂಟ್ಸ್ ಕ್ಯಾನ್ ಮಾಸ್ಟರ್ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ಸ್ ವಿತೌಟ್ ಬೀಯಿಂಗ್ ಅವೇರ್ ಆಫ್ ದ ಫ್ಯಾಕ್ಟ್ ದೇ ಆರ್ ಡೂಯಿಂಗ್ ಸೊ ಥ್ರೂ ಡ್ಯಾಶ್ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಗಳು ಅವ್ರಿಗೆ ಗೊತ್ತಿಲ್ಲದೇ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ಸಸ್ನ ಕಲಿಯತಕ್ಕಂತಹ ಒಂದು ವಿಧಾನ ಯಾವುದು ಅಂತ. ಆಪ್ಷನ್ 1 ರೆಗ್ಯುಲರ್ ಸಿಂಪಲ್ ಗ್ರಾಮರ್ ಪ್ರಾಕ್ಟೀಸ್ ಸೆಷನ್ಸ್. ಆಪ್ಷನ್ 2 ಟೀಚರ್ಸ್ ಅವಾಯ್ಡಿಂಗ್ ದ ಟೀಚಿಂಗ್ ಆಫ್ ಸ್ಟ್ರಕ್ಚರ್ ಆಲ್ ಟುಗೆದರ್. ಆಪ್ಷನ್ 3 ಯೂಸ್ ಆಫ್ ಗ್ರಾಮರ್ ಗೇಮ್ಸ್ ವಿತ್ ಅ ಫೋಕಸ್ ಆನ್ ರಿಲೆವೆಂಟ್ ಸ್ಟ್ರಕ್ಚರ್. ಆಪ್ಷನ್ 4 ಮೋರ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಪ್ರಾಕ್ಟೀಸ್ ವಿತ್ ರೆಗ್ಯುಲರ್ ಫೀಡ್ಬ್ಯಾಕ್ ಅಂತ ಇದೆ. ಎಸ್ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ? ಆಪ್ಷನ್ 4 ನೋಡಿ ಇಲ್ಲಿ, ಮೋರ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಪ್ರಾಕ್ಟೀಸ್ ವಿತ್ ರೆಗ್ಯುಲರ್ ಫೀಡ್ಬ್ಯಾಕ್ ಅಂತ ಆಯಿತಾ. ಸೊ ಆಪ್ಷನ್ 4 ಈ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಇನ್ ದಿಸ್ ಎಕ್ಸಾಂಪಲ್ ದೆರ್ ಈಸ್ ಅ ಡಿವಿಯೇಷನ್ ಫ್ರಮ್ ದ ಅಪರೆಂಟ್ಲಿ ಇಂಟೆಂಡೆಡ್ ಫಾರ್ಮ್ ಆಫ್ ಎ ಅಟರ್ನೆಸ್ ಅಂತ ಇದೆ. ಸೊ ಐಡೆಂಟಿಫೈ ದ ಎರರ್ ಅಂತ. ಓಕೆನಾ? ಸೊ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಟಾರ್ಗೆಟ್ ಐ ಮಸ್ಟ್ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಹೌಸ್, ಎರರ್ ಐ ಮಸ್ಟ್ ಲೆಟ್ ದ ಹೌಸ್ ಔಟ್ ಆಫ್ ದ ಕ್ಯಾಟ್ ಅಂತ. ಸೊ ಆಪ್ಷನ್ 1 ಲೆಕ್ಸಿಕಲ್ ಸೆಲೆಕ್ಷನ್ ಎರರ್, ಆಪ್ಷನ್ 2 ವರ್ಡ್ ಎಕ್ಸ್ಚೇಂಜ್ ಎರರ್, ಆಪ್ಷನ್ 3 ಒಮಿಷನ್, ಆಪ್ಷನ್ 4 ಸಬ್ಸ್ಟಿಟ್ಯೂಷನ್ ಅಂತ.
ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 2 ಸೆಲೆಕ್ಟ್ ಮಾಡಬೇಕಾಗತ್ತೆ, ವರ್ಡ್ ಎಕ್ಸ್ಚೇಂಜ್ ಎರರ್ ಅಂತ. ಸೊ ಕ್ಯಾಟ್ ಮತ್ತು ಹೌಸ್ನ ಸ್ಥಾನ ಬದಲಾವಣೆ ಆಗ್ತಾ ಇರೋದ್ರಿಂದ ನಾವು ಆಪ್ಷನ್ 2 ವರ್ಡ್ ಎಕ್ಸ್ಚೇಂಜ್ ಎರರ್ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪಾಯಿಂಟ್ ಔಟ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಸೆಂಟೆನ್ಸ್ ಗಿವನ್ ಬೆಲೋ. ಸೊ ಫಿಗರ್ ಆಫ್ ಸ್ಪೀಚ್ನ ನಾವು ಐಡೆಂಟಿಫೈ ಮಾಡಬೇಕು. ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಸೆಂಟೆನ್ಸಲ್ಲಿ ಯಾವ ಸೆಂಟೆನ್ಸು ನೋಡಿ, ದ ಮೂನ್ ಸ್ಮೈಲ್ಡ್ ಅಟ್ ದ ಸ್ಟಾರ್ಸ್ ಅರೌಂಡ್ ಹರ್ ಅಂತ ಇದೆ. ಸೊ ಇದರಲ್ಲಿ ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ ಯಾವ ಒಂದು ಫಿಗರ್ ಆಫ್ ಸ್ಪೀಚ್ ಇದೆ ಅನ್ನೋದನ್ನ ಹೇಳಬೇಕಾಗತ್ತೆ. ಆ್ಯಂಡ್ ಮೊದಲನೇದು ಆಪ್ಷನ್ನು ಮೆಟಫರ್, ಆಪ್ಷನ್ 2 ಸೆಮಿಲ್, ಆಪ್ಷನ್ 3 ಆಕ್ಸಿಮೊರಾನ್, ಆಪ್ಷನ್ 4 ಪರ್ಸಾನಿಫಿಕೇಶನ್. ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ 4 ಪರ್ಸಾನಿಫಿಕೇಶನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಚಂದ್ರನಿಗೆ ಮಾನವನ ಗುಣವನ್ನು ನೀಡಲಾಗಿದೆ, ದ ಮೂನ್ ಸ್ಮೈಲ್ಡ್ ಅಟ್ ದ ಸ್ಟಾರ್ಸ್. ಸೊ ಹಾಗಾಗಿ ಆಪ್ಷನ್ 4 ಪರ್ಸಾನಿಫಿಕೇಶನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಸ್ಟ್ರಕ್ಚರಲ್ ಅಪ್ರೋಚ್ ಲೇಸ್ ಸ್ಟ್ರೆಸ್ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಸ್ಟ್ರಕ್ಚರಲ್ ಅಪ್ರೋಚ್ ಒತ್ತಡ ಯಾವುದಕ್ಕೆ ಇರೋವಂಥದ್ದು? ಆಪ್ಷನ್ 1 ಡೆವಲಪಿಂಗ್ ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸ್, ಆಪ್ಷನ್ 2 ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್ ಆಫ್ ಮೆಟೀರಿಯಲ್, ಆಪ್ಷನ್ 3 ಇಂಪ್ರೂವಿಂಗ್ ಫ್ಲೂಯೆನ್ಸಿ ಆ್ಯಂಡ್ ಆಪ್ಷನ್ 4 ಡೆವಲಪಿಂಗ್ ಅಕ್ಯುರೇಸಿ ಅಂತ. ಸರಿಯಾದಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ 2 ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್ ಆಫ್ ಮೆಟೀರಿಯಲ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಸರಿಯಾದ ಕ್ರಮದಲ್ಲಿ ಸ್ಟ್ರಕ್ಚರ್ಸ್ನ ಕಲಿಕೆ ಅನ್ನೋದು, ಹಾಗಾಗಿ ಇಲ್ಲಿ ಸೆಲೆಕ್ಷನ್ ಮತ್ತು ಗ್ರೇಡೇಷನ್ ಅನ್ನೋದನ್ನು ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು. ಮುಂದಿನ ಪ್ರಶ್ನೆ, ಫಂಕ್ಷನಲ್ ಗ್ರಾಮರ್ ರೆಫರ್ಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಫಂಕ್ಷನಲ್ ಗ್ರಾಮರ್ ಅಂತ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಫಂಕ್ಷನಲ್ ಗ್ರಾಮರ್ ಅಂತ? ಆಪ್ಷನ್ 1 ಲರ್ನಿಂಗ್ ಗ್ರಾಮರ್ ಬೈ ನೋವಿಂಗ್ ದ ಟೆಕ್ನಿಕಲಿಟೀಸ್ ಆಫ್ ಲ್ಯಾಂಗ್ವೇಜ್, ಆಪ್ಷನ್ 3 ಲರ್ನಿಂಗ್ ಗ್ರಾಮರ್ ಥ್ರೂ ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್, ಆಪ್ಷನ್ 3 ಲರ್ನಿಂಗ್ ಗ್ರಾಮರ್ ಇನ್ ಐಸೋಲೇಷನ್, ಆ್ಯಂಡ್ ಆಪ್ಷನ್ 4 ಲರ್ನಿಂಗ್ ಗ್ರಾಮರ್ ಇನ್ ಅ ಗಿವನ್ ಕಾಂಟೆಕ್ಸ್ಟ್. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ 4 ಲರ್ನಿಂಗ್ ಗ್ರಾಮರ್ ಇನ್ ಅ ಗಿವನ್ ಕಾಂಟೆಕ್ಸ್ಟ್. ಸೊ ಬಳಕೆಯ ಮುಖಾಂತರ ನಾವು ಗ್ರಾಮರ್ನ ಕಲಿತಾ ಹೋಗ್ತೀವಲ್ವಾ, ಹಾಗಾಗಿ ನಾವು ಆಪ್ಷನ್ 4 ಕಾಂಟೆಕ್ಸ್ನಲ್ಲಿ ಗ್ರಾಮರ್ನ ಕಲಿತೀವಿ ಅನ್ನೋದು. ಸೊ ಹಾಗಾಗಿ ಫಂಕ್ಷನಲ್ ಗ್ರಾಮರ್ ಅಂತ ಬಂದಾಗ ಲರ್ನಿಂಗ್ ಗ್ರಾಮರ್ ಇನ್ ಅ ಗಿವನ್ ಕಾಂಟೆಕ್ಸ್ಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪೆಡಗಾಗಿಕಲ್ ಗ್ರಾಮರ್ ಇಸ್ ಡ್ಯಾಶ್. ಪೆಡಗಾಗಿಕಲ್ ಗ್ರಾಮರ್ ಅಂದರೆ ಏನು ಅಂತ ಇದನ್ನು 2015 ಫೆಬ್ರವರಿ CTET ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಪ್ಷನ್ 1 ಲರ್ನಿಂಗ್ ಆಫ್ ರೂಲ್ಸ್ ಫಸ್ಟ್ ಆ್ಯಂಡ್ ದೆನ್ ದ ಮೀನಿಂಗ್ಸ್ ಆಫ್ ವರ್ಡ್ಸ್, ಎರಡನೇದು ಲರ್ನಿಂಗ್ ಆಫ್ ಮೀನಿಂಗ್ಸ್ ಥ್ರೂ ಫಾರ್ಮ್, ಆಪ್ಷನ್ 3 ಲರ್ನಿಂಗ್ ಆಫ್ ಗ್ರಾಮರ್ ಇನ್ ಕಾಂಟೆಕ್ಸ್ಟ್ ಥ್ರೂ ಯೂಸ್, ಆಪ್ಷನ್ 4 ಲರ್ನಿಂಗ್ ಆಫ್ ಗ್ರಾಮರ್ ಥ್ರೂ ಪ್ರೋಸ್ ಆ್ಯಂಡ್ ಪೊಯೆಟ್ರಿ. ಸೊ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ? ಏನು ಪೆಡಗಾಗಿಕಲ್ ಗ್ರಾಮರ್ ಅಂತ ಅಂದರೆ ಆಪ್ಷನ್ 3 ಲರ್ನಿಂಗ್ ಆಫ್ ಗ್ರಾಮರ್ ಇನ್ ಕಾಂಟೆಕ್ಸ್ಟ್ ಥ್ರೂ ಯೂಸ್ ಅನ್ನೋದು ಆನ್ಸರ್ ಆಗುತ್ತೆ. ಕಾಂಟೆಕ್ಸ್ಟ್ನಲ್ಲಿ ಗ್ರಾಮರ್ ಥ್ರೂ ಯೂಸ್ ಅಂತ. ಸೊ ಟೀಚಿಂಗ್ ಗ್ರಾಮರ್ ಫಾರ್ ಲರ್ನಿಂಗ್ ಪರ್ಪಸ್, ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಪೆಡಗಾಗಿಕಲ್ ಗ್ರಾಮರ್ಗೆ ಉತ್ತರ. ಓಕೆ, ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.